ಹಲೋ, ಹಾಯ್, ನಮಸ್ಕಾರ. ಕನ್ನಡ ಸಿನಿ ವಿಮರ್ಶೆಗೆ ಸ್ವಾಗತ. ಇವತ್ತು ನಾನು ಮಿಡಲ್ ಕ್ಲಾಸ್ ರಾಮಾಯಣ ಟ್ರೈಲರ್ ರಿವ್ಯೂ ಮಾಡ್ತಾ ಇದ್ದೀನಿ. ಇದುವರೆಗೂ ನನ್ನ ಚಾನಲ್‌ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೈಂಡ್ಲಿ ಸಬ್ಸ್ಕ್ರೈಬ್. ಮಿಡಲ್ ಕ್ಲಾಸ್ ರಾಮಾಯಣ ಒಂದು ಕನ್ನಡ ಚಿತ್ರ. ಡೈರೆಕ್ಟರ್ ಧನುಷ್ ಗೌಡ ಅವರು, ಪ್ರೊಡ್ಯೂಸರ್ ಜಯರಾಮ್ ಅವರು, ಡೈಲಾಗ್ ರೈಟರು ಉದಯ್ ಕುಮಾರ್ ಮತ್ತೆ ಧನುಷ್ ಗೌಡ ಅವರು. ಇದು ಎಲ್ಲದ್ರ ಮಧ್ಯೆ ನಾವು ಕ್ಯಾರೆಕ್ಟರ್ಸ್ ಬಗ್ಗೆ ನೋಡೋದಾದ್ರೆ, ವಿನು ಗೌಡ ಮತ್ತೆ ಮೋಕ್ಷಿತಾ ಪೈ ಅವರು ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಮೋಕ್ಷಿತಾ ಅವರಿಗೆ ಬೆಳ್ಳಿ ತೆರೆ ಮೇಲೆ ಇದು ಫಸ್ಟ್ ಅವಕಾಶ. ಇದು ಅವ್ರ ಫಸ್ಟ್ ಫಿಲಮ್ಮು. ಯುಕ್ತಾ ಅವರು ಫಿಲಮ್ ಅಲ್ಲಿದ್ದಾರೆ. ವೀಣಾ ಸುಂದರ್ ಅವರು ಹೀರೋ ಅಮ್ಮ ಆಗಿ ಕಾಣಿಸ್ಕೊಂಡಿದ್ದಾರೆ. ಸ್ಟೋರಿ ಹೀಗೆ ಟ್ರೈಲರ್ ನೋಡಿದ್ರೆ ಏನ್ ಅನ್ನಿಸ್ತಾ ಇದೆ, ಹೀರೋ ಯಾವಾಗ್ಲೂನು ಒಂದು ಕೆಲಸ ಬಿಟ್ಬಿಟ್ಟು ಅವ್ರ ಅಪ್ಪನ ಸಾವಿನ ನಂತರ ಅವರ ಸ್ವಂತ ಜಿಮ್ ಓಪನ್ ಮಾಡ್ತಿದ್ದಾರೆ. ಅದು ಆದ್ಮೇಲೆ ಜಿಮ್ ಸಕ್ಸಸ್ ಆಗಲ್ಲ. ಹಾಗಾಗಿ ದುಡ್ಗಾಗಿ ಶ್ರೀಮಂತರ ಮಗಳನ್ನ ಮದ್ವೆ ಆಗ್ತಾರೆ. ಅದಾದ್ಮೇಲೆ ಅವ್ರ ಗರ್ಲ್ ಫ್ರೆಂಡ್ ಎಂಟ್ರಿ ಕೊಟ್ಟಾಗ ಆಮೇಲೆ ಅವ್ರ ಲೈಫ್ ಹೇಗ್ ನಡೆಯುತ್ತೆ ಅನ್ನೋದೇ ಮೂವಿ. ಬಟ್ ಇದು ಟ್ರೈಲರ್ ನೋಡ್ತಾ ಇದ್ರೆ ಮ್ಯೂಸಿಕ್ ಚೆನ್ನಾಗಿದೆ, ಸಿನಿಮಾಟೋಗ್ರಫಿ ಚೆನ್ನಾಗಿದೆ ಅನ್ನಿಸ್ತಾ ಇದೆ. ಸ್ವಲ್ಪ ಡೀಸೆಂಟ್ ಆಗಿ ಕಾಣಿಸ್ತಾ ಇದೆ. ಆಮೇಲೆ ಇನ್ ಮುಂದಿಂದು ಫಿಲ್ಮ್ ಬಂದ್ಮೇಲೆ ನೋಡ್ಬೇಕು. ಬಟ್ ಫಿಲ್ಮ್ ಅಲ್ಲಿ ಮೋಕ್ಷಿತಾ ಅವರು ಡಿಫ್ರೆಂಟ್ ಕಲರ್ಸ್ ಅಲ್ಲಿ ಡಿಫ್ರೆಂಟ್ ಶೇಡ್ಸ್ ಅಲ್ಲಿ ತೋರಿಸಿದ್ದಾರೆ. ಯಾಕೆಂದ್ರೆ ಅವ್ರು ಒಂದ್ಸತಿ ಬ್ಲ್ಯಾಕ್ ಕಲರ್ ಅಲ್ಲಿ ಕಾಣಿಸ್ಕೊಂಡಿದ್ದಾರೆ, ಇನ್ನೊಂದ್ಸತಿ ಸಿಟಿ ಹುಡುಗಿಯಾಗಿ ಕಾಣಿಸ್ಕೊಂಡಿದ್ದಾರೆ, ಇನ್ನೊಂದ್ಸತಿ ಹಳ್ಳಿ ಹುಡುಗಿ ತರ ಲಂಗದವಣಿಯಲ್ಲೂ ಕಾಣಿಸ್ಕೊಂಡಿದ್ದಾರೆ. ಹಾಗಾಗಿ ಅವರು ಕ್ಯಾರೆಕ್ಟರ್ ಶೇಡ್ಸ್ ಗಳು ಇದೆ ಅಂತ ಅನಿಸ್ತಾ ಇದೆ. ವಿನು ಗೌಡ ಅವರು ಯಾವಾಗ್ಲೂ ಹುಡುಗಿಗಾಗಿ ಒಂದ್ಸತಿ ಟೆನ್ಷನ್ ತಗೊಂತಿರ್ತಾರೆ, ದುಡ್ಡಿಗೋಸ್ಕರ ಟೆನ್ಷನ್ ತಗೋತಿರ್ತಾರೆ. ಆಸ್ ಎ ಮಿಡಲ್ ಕ್ಲಾಸ್ ಹುಡುಗ ಏನಾದ್ರು ಒಂದು ಮಾಡ್ಬೇಕು ಅನ್ನೋ ಒಳ್ಳೆ ಪ್ರಯತ್ನ ಮಾಡ್ತಾ ಇರ್ತಾರೆ. ಅದು ಟ್ರೈಲರ್ ಅಲ್ಲಿ ಕಾಣ್ತಾ ಇದೆ. ಇನ್ನೊಂದು ವೀಣಾ ಸುಂದರ್ ಅವ್ರ ಬಗ್ಗೆ ಹೇಳೋದಾದ್ರೆ, ಅವರು ಅವ್ರ ಮಗಂಗೆ ಹುಡುಗಿ ಹುಡ್ಕೋದ್ರಲ್ಲೇ ತುಂಬಾ ಬ್ಯುಸಿ ಆಗಿದ್ದಾರೆ ಅನ್ನಿಸ್ತಾ ಇದೆ. ಇದೆಲ್ಲ ಇದ್ರ ಸುತ್ತ ಅವರು ಕಾಮಿಡಿ ಮತ್ತೆ ಅವರು ಬ್ರೋಕರ್ಗಳು, ಆಮೇಲೆ ಎಸ್ ನಾರಾಯಣ್ ಅವರು, ಇದೆಲ್ಲದನ್ನು ಮಸಾಲಾ ತರ ಎಲ್ಲ ಸುತ್ತ ಇದೆ ಅಂತ ಅನ್ನಿಸ್ತಾ ಇದೆ. ಇದಿಷ್ಟು ಟ್ರೈಲರ್ ನೋಡಿದ್ರೆ ನನಗೆ ಅನ್ನಿಸ್ತಾ ಇರೋದು. ನಿಮಗೆ ಏನ್ ಅನ್ನಿಸ್ತು ಅಂತ ಕಮೆಂಟ್ ಮಾಡ್ರಿ. ಇದುವರೆಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಬಾಯ್ ಬಾಯ್.